ನನ್ನ ಬಿಗ್ ಬಾಸ್ ಆಸೆನೇ ಹಾಳಾಗೋಯ್ತು ಕಣ್ರಿ. ನಿಮ್ಮ ಅಂಕಲ್ ಆಂಟಿ ಸ್ಟೋರಿ, ಆ ಪಿಕ್ನಾಸಿ ಟಾಸ್ಕು, ನಿಮ್ಮ ಪಾಸಿಟಿವ್ ಮೈಂಡ್ ಸೆಟ್ಟು, ನಿಮ್ಮ ಕೆಟ್ಟ ನಗು, ನಿಮ್ಮ ವಾಯ್ಸು, ಆ ಮಂಜಣ್ಣನ ಪ್ಲ್ಯಾನು, ಆ ರಾಸ್ಕಲ್ ಟಾಸ್ಕ್ ಸ್ಕೆಚ್ಚು ಎಲ್ಲ ಮಿಕ್ಸ್ ಆಗಿ ನನ್ನ ಲೈಫಲ್ಲಿ ರಿಪೇರಿ ಮಾಡದೇ ಇರೋ ಅಷ್ಟು ದೊಡ್ಡ ಗಾಯ ಆಗೋಯ್ತು ಕಣ್ರಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ಟ್ರೋಫಿ ಬಿಟ್ಕೊಟ್ಬಿಟ್ಟೆ. ಚೆನ್ನಾಗಿತ್ತು ಗುರು. ಈ ಅಂಕಲ್ ಆಂಟಿ ಸ್ಟೋರಿಯಲ್ಲಿ ಪಾಪ ದೇವದಾಸ್ ಆಗಿದ್ದಂತೂ ಧನ್ರಾಜ್. ಯಾರಾದ್ರೂ ಒಬ್ರನ್ನ ಹೊರಗಡೆ ಹಾಕ್ಬೇಕು ಓಕೆ, ಬಟ್ ಅವರಿಬ್ರು ಸೇಫ್ ಝೋನ್ ಅಲ್ಲಿ ಇದ್ಕೊಂಡು ಹೆಂಗ್ ಹೊರಗಡೆ ಹಾಕಿದ್ರು ನೋಡಿ. ಧನ್ರಾಜ್ ಇಲ್ಲಿ ಬಕ್ರ ಆಗಿದಂತೂ ಖಂಡಿತವಾಗ್ಲೂ ಸತ್ಯ. ಬಟ್ ಈ ಪ್ರೋಮೋವನ್ನ ನೋಡಿದ ಪ್ರತಿಯೊಬ್ರು ಹೇಳ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಇದು ಗುರು. 100% ಎಂಟರ್ಟೈನ್ಮೆಂಟ್ ಇದೆ. ಪಾಪ ಧನ್ರಾಜ್ ಆಚಾರ್ ಜೊತೆ ಚರ್ಚೆ ಮಾಡೋದೇನಂತೆ, ಅವ್ರ ಪ್ರಾಬ್ಲಮ್ಸ್, ಅವ್ರು ಏನೆಲ್ಲ ಮಾಡಿದ್ರು ಮಾಡಿಲ್ಲ ಅನ್ನೋದನ್ನ ಹೇಳೋದೇನಂತೆ, ಆಮೇಲೆ ಅವರನ್ನೇ ಡಾಮಿನೇಟ್ ಮಾಡೋದೇನಂತೆ. ಓಕೆ, ಏನೋ ಹೇಳಿದ್ರು ಪರವಾಗಿಲ್ಲ, ಬಟ್ ಇದ್ರ ಜೊತೆಲಿ ಧನ್ರಾಜ್ ಅವರು ತಲೆ ಕೆಳಗಡೆ ಹಾಕಿ ನಿಂತ್ಕೊಳ್ಳೋದೇನಂತೆ, ಆಮೇಲೆ ಬದಿಯಲ್ಲಿ ಕುತ್ಕೊಂಡು ಅಳೋದೇನಂತೆ, ಅಂಡ್ ಅಪೋಸಿಟ್ ಟೀಮ್ ಹೆಂಗೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ರು ಅಂತ ಗೊತ್ತಿದ್ಯಾ? ಒಂದ್ ಕಡೆ ಅಲ್ಲಿ ಅವರ ರಿಯಾಕ್ಷನ್, ಒಂದ್ ಕಡೆ ಧನ್ರಾಜ್ ಫೇಸ್, ಒಂದ್ ಕಡೆಯಲ್ಲಿ ಅವರ ರಿಯಾಕ್ಷನ್, ಒಂದ್ ಕಡೆ ಧನ್ರಾಜ್ ಅಳೋದಿಕ್ಕೆ ಆಗಿರೋದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಬೇಜಾರಾಗಿತ್ತು. ಇದು ಇಂಡಿವಿಜುವಲ್ ಆಟ ಗುರು. ಸೊ ಇದರಲ್ಲಿ ಕೈ ಹಿಡ್ಕೊಂಡು ಹೋಗೋ ಆಗಿಲ್ಲ ಅನ್ನುವಂತ ಮಂಜಣ್ಣನ ಸ್ಟ್ಯಾಂಡ್ ಜೊತೆನೆ ನಾನು ಕೂಡ ಬರ್ತೀನಿ, ಕೇಳಿಸ್ಕೊಳ್ಳಿ. ಮಂಜಣ್ಣ ಏನಾದ್ರೂ ಗೌತಮಿ ಕೈ ಹಿಡ್ಕೊಂಡು ಹೋದ್ರೆ ಅದು ಕರೆಕ್ಟ್, ಅದು ಇಂಡಿವಿಜುವಲ್ ಆಟನೇ. ಆದ್ರೆ ಯಾವಾಗ ಬೇರೆಯವ್ರು ಯಾರಾದ್ರೂ ಕೈ ಹಿಡ್ಕೊಂಡು ಹೋಗ್ತಾರ ನೋಡಿ, ಅದು ಮಾತ್ರ ರಾಂಗ್. ಸೊ ಸೀರಿಯಸ್ ಆಗಿ ಮ್ಯಾಟ್ರಿಗೆ ಬರ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಧನ್ರಾಜ್ ಮಾಡಿದ್ದು ತಪ್ಪು. ಏನ್ ತಪ್ಪು ಅಂತ ಕೇಳಿದ್ರೆ, ಅವ್ರೇನೋ ಸ್ಟೇಟ್ಮೆಂಟ್ ನ ಕೊಡ್ತಿದ್ದಾರೆ ಅಂದಾಗ ರಿಯಾಕ್ಟ್ ಮಾಡದೇ ಇದ್ದಿದ್ದು ಫಸ್ಟ್ ತಪ್ಪು. ಅಂಡ್ ಇವ್ರು ಏನೇ ಅಗ್ರೆಸಿವ್ ಆಗಿ ಆಡ್ಬೇಕಿತ್ತು ಅದನ್ನ ಆಡಿಲ್ಲ, ಸೆಕೆಂಡ್ ತಪ್ಪು. ಹಾಗೇನೆ ಅಪೋಸಿಟ್ ಅವರು ಅಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ, ಅಪೋಸಿಟ್ ನಿಂತ ಭವ್ಯ ಅಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಮಾರಿಗೆ ಬಿಟ್ಟ ಕುರಿ ತರ ಅಂತ ಹೇಳಿ ಧನ್ರಾಜ್ ಅವರನ್ನ ಅಷ್ಟು ಕೇವಲವಾಗಿ ಹೇಳ್ತಾರೆ. ಕೇವಲವಾಗಿ ಅಂತ ಹೇಳಿದ್ರೆ ಇವ್ರು ಮಾಡಿರುವಂತದ್ದನ್ನ ಅವರು ಕೂಡ ಹೇಳಿದ್ದಾರೆ. ಸೊ ಹೇಳುವಂತ ಟೈಮಲ್ಲೂ ಧನ್ರಾಜ್ ರಿಯಾಕ್ಟ್ ಆಗಿಲ್ಲ. ಸೊ ಅದ್ ಯಾರು ತಪ್ಪಿಸಿ ಇಲ್ಲಿ ನಾವು ರಜತ್ ಅವರ ಸ್ಟ್ಯಾಂಡ್ ಅನ್ನು ಮೆಚ್ಚಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ, ರಜತ್ ಅವರೊಂದು ಮಾತನ್ನ ಹೇಳ್ತಾರೆ, ಏಯ್ ನೀನ್ ಯಾಕೋ ಫಸ್ಟ್ ಅಂಡ್ ಸೆಕೆಂಡ್ ವೀಕ್ ಅಲ್ಲಿ ಅಷ್ಟು ಚೆನ್ನಾಗಿ ಆಟ ಆಡಿಲ್ಲ ಅನ್ನುವಂತ ಮಾತಿದೆಯಲ್ಲ, ಅದು ಗೌತಮಿ ಅವರ ಮುಖಕ್ಕೆ ಹೊಡೆದಾಗಿತ್ತು. ಅದರ ಜೊತೆ ಧನ್ರಾಜ್ ಅವರು ಅವರ ಸ್ಟ್ಯಾಂಡ್ ಅನ್ನ ತಗೊಳ್ದೇ ಇದ್ರೂ ಕೂಡ ರಜತ್ ಅವರು ಅಲ್ಲಿ ಫಿಲ್ ಅಪ್ ಮಾಡ್ತಾರೆ. ಸೊ ಕೊನೆಯದಾಗಿ ಮಂಜಣ್ಣನ್ ಮಾತು, ಇಂಡಿವಿಜುವಲ್ ಆಗಿ ಆಡೋದಿಕ್ಕೆ ಬಂದಿದೀವಿ, ನಾವ್ ಯಾರ್ಯಾರೋ ಕೈ ಹಿಡ್ಕೊಂಡು ಹೋಗೋದಿಕ್ಕೆ ಬಂದಿಲ್ಲ ಅನ್ನುವಂತ ಮಾತಿದೆಯಲ್ಲ, ಫಸ್ಟ್ ಆಫ್ ಆಲ್ ಅವ್ರಿಗೆ ಅಪ್ಲೈ ಆಗ್ಬೇಕು. ಬಟ್ ಅವ್ರಿಗೆ ಅಪ್ಲೈ ಆದ ಹಾಗೆ ಕಾಣ್ತಾ ಇಲ್ಲ. ಕಳೆದ ವಾರ ಕಿಚ್ಚ ಸುದೀಪ್ ಕೂಡ ಇವರ ಮುಖಕ್ಕೆ ಒಗ್ದಿದ್ರು, ಆದ್ರೂ ಕೂಡ ಮರ್ಯಾದೆ ಇಲ್ಲದೆ ಇರೋರ್ ತರ ಆಡ್ತಾ ಇದ್ದಾರೆ. ಇನ್ ಕೇಸ್ ಧನ್ರಾಜ್ ಅವರು ಇನ್ನೂ ಕೂಡ ಸ್ಟ್ಯಾಂಡ್ ತಗೊಳ್ದೇ ಇದ್ರೆ ನೆಕ್ಸ್ಟ್ ಎಲಿಮಿನೇಟ್ ಅವರೇ ಆಗ್ತಾರೆ ಅಂತ ನನ್ಗೇನೋ ಡೌಟ್ ಇದೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮೈ ಐ ಗೋ ನೌ?